ಒಬ್ಬ ಇನ್ಸ್ಪೆಕ್ಟರ್ನನ್ನು ಶಿಕ್ಷೆಯ ರೂಪದಲ್ಲಿ ಸೈಬರ್ ಸೆಲ್ಗೆ ವರ್ಗಾವಣೆ ಮಾಡಲಾಗುತ್ತದೆ. ಆದರೆ ದೊಡ್ಡ ಸಮಸ್ಯೆ ಏನೆಂದರೆ ಅವನಿಗೆ ಕಂಪ್ಯೂಟರ್ ಕೀಬೋರ್ಡ್ನೇ ಸರಿಯಾಗಿ ಬಳಸಲು ಬರುವುದಿಲ್ಲ. ಡಿಜಿಟಲ್ ಲೋಕದ ಪ್ರಕರಣಗಳನ್ನು ನೋಡುತ್ತಿದ್ದಂತೆ ಅವನ ತಲೆ ಸುತ್ತಲೂ ಶುರುವಾಗುತ್ತದೆ. ಕೊನೆಗೆ ಅವನು ಪೊಲೀಸ್ ಇಲಾಖೆಯೊಂದಿಗೆ ಯಾವುದೇ ಸಂಬಂಧವಿಲ್ಲದ ಒಬ್ಬ ಪ್ರತಿಭಾವಂತ ಎಥಿಕಲ್ ಹ್ಯಾಕರ್ನ ಸಹಾಯ ಪಡೆಯಬೇಕಾಗುತ್ತದೆ. ಅಲ್ಲಿಂದ ಆರಂಭವಾಗುತ್ತದೆ ಇವರಿಬ್ಬರ ಪ್ರಯಾಣ. ಆದರೆ ಎದುರಾಳಿಯಾಗಿರುವುದು ಸಾಮಾನ್ಯ ಅಪರಾಧಿ ಅಲ್ಲ. ಕಂಪ್ಯೂಟರ್ ಮುಂದೆ ಕುಳಿತರೆ ಅಸಾಧ್ಯವೆಂಬುದೇ ಇಲ್ಲ ಎನ್ನುವಷ್ಟು ಅಪಾಯಕಾರಿ ಮಾಸ್ಟರ್ಮೈಂಡ್ ಹ್ಯಾಕರ್. ಇದರ ಮಧ್ಯೆ ಒಬ್ಬ ಸಚಿವರ ಮಗ ಅಪಹರಣಕ್ಕೊಳಗಾಗುತ್ತಾನೆ. ಈ ಕೃತ್ಯದ ಹಿಂದೆ ಕೂಡ ಅದೇ ಹ್ಯಾಕರ್ ಇದ್ದಾನೆ. ಆದರೆ ಅವನ ಉದ್ದೇಶ ಕೇವಲ ಹಣಕ್ಕಾಗಿ ಮಾಡಿದ ಅಪಹರಣವೇ ಅಥವಾ ಹಳೆಯ ಪ್ರತೀಕಾರದ ಕಥೆ ಇದಕ್ಕೆ ಕಾರಣ? ಈ ಎಲ್ಲ ಪ್ರಶ್ನೆಗಳ ಉತ್ತರ ತಿಳಿಯಲು ಬನ್ನಿ ರಾಜ್ಕುಮಾರ್ ಹಿರಾನಿ ಅವರ ಮೊದಲ ವೆಬ್ ಸೀರೀಸ್ ಪ್ರೀತಮ್ ಅಂಡ್ ಪೆಡ್ರೋ ಕಥೆಯನ್ನು ಕೇಳೋಣ. ಕಥೆ ಆರಂಭವಾಗುವುದು 2024 ಡಿಸೆಂಬರ್ 27 ಶುಕ್ರವಾರ ರಾತ್ರಿ 3:35ಕ್ಕೆ. ಇಡೀ ನಗರ ಗಾಢ ನಿದ್ರೆಯಲ್ಲಿ ಮುಳುಗಿದೆ. ಅಷ್ಟರಲ್ಲಿ ಬುರ್ಖಾ ಧರಿಸಿದ ಇಬ್ಬರು ವ್ಯಕ್ತಿಗಳು ಒಂದು ಎಟಿಎಂ ಬೂತ್ನ ಬೀಗ ಒಡೆದು ಒಳನುಗ್ಗುತ್ತಾರೆ. ಮೊದಲು ಅಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದ ಮೇಲೆ ಸ್ಪ್ರೇ ಸಿಂಪಡಿಸಿ ಅದನ್ನು ಮಸುಕಾಗಿಸುತ್ತಾರೆ. ಮುಖಗಳು ಕ್ಯಾಮೆರಾದಲ್ಲಿ ದಾಖಲಾಗದಂತೆ ನೋಡಿಕೊಳ್ಳುತ್ತಾರೆ. ನಂತರ ಎಟಿಎಂ ಯಂತ್ರದಿಂದ ಹಣ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಯಶಸ್ವಿಯಾಗುವುದಿಲ್ಲ. ತಕ್ಷಣವೇ ತಮ್ಮ ಗ್ಯಾಂಗ್ನ ಇನ್ನಿಬ್ಬರಿಗೆ ಕರೆ ಮಾಡುತ್ತಾರೆ. ಅವರು ಸಮೀಪದ ಗಲಿಯಲ್ಲಿ ಪಿಕಪ್ ವಾಹನದೊಂದಿಗೆ ಕಾಯುತ್ತಿರುತ್ತಾರೆ. ಕ್ಷಣಗಳಲ್ಲಿ ಪಿಕಪ್ ವಾಹನ ಬೂತ್ ಮುಂದೆ ಬರುತ್ತದೆ. ಅದರ ಹಿಂದೆ ಕಟ್ಟಿದ್ದ ದಪ್ಪ ಕಬ್ಬಿಣದ ಸರಪಳಿಯ ಒಂದು ತುದಿಯನ್ನು ಎಟಿಎಂ ಯಂತ್ರಕ್ಕೆ ಕಟ್ಟುತ್ತಾರೆ. ಬಳಿಕ ವಾಹನವನ್ನು ವೇಗವಾಗಿ ಚಲಾಯಿಸುತ್ತಾರೆ. ಭಾರೀ ಎಳೆಯುವಿಕೆಯಿಂದ ಸಂಪೂರ್ಣ ಎಟಿಎಂ ಯಂತ್ರವೇ ಬುಡಸಹಿತ ಹೊರಬಿದ್ದು ಹೋಗುತ್ತದೆ. ಕೆಲವೇ ಕ್ಷಣಗಳಲ್ಲಿ ಯಂತ್ರವನ್ನು ವಾಹನಕ್ಕೆ ತುಂಬಿಕೊಂಡು ಎಲ್ಲರೂ ಅಲ್ಲಿಂದ ಪರಾರಿಯಾಗುತ್ತಾರೆ. ಅದೇ ಸಮಯದಲ್ಲಿ ಬೂತ್ ಹತ್ತಿರದ ಫುಟ್ಪಾತ್ ಮೇಲೆ ಮಲಗಿದ್ದ ಒಬ್ಬ ಭಿಕ್ಷುಕ ಆ ಭಾರೀ ಶಬ್ದಕ್ಕೆ ಎಚ್ಚರಗೊಳ್ಳುತ್ತಾನೆ. ಕಣ್ಣು ತೆರೆದು ನೋಡಿದ ದೃಶ್ಯ ಅವನನ್ನು ಬೆಚ್ಚಿಬಿಡುವಂತೆ ಮಾಡುತ್ತದೆ. ಎಟಿಎಂ ಯಂತ್ರವನ್ನೇ ಕದ್ದೊಯ್ಯುವುದನ್ನು ಅವನು ಕನಸಲ್ಲೂ ಊಹಿಸಿರಲಿಲ್ಲ. ಅದು ಕಳ್ಳರು ಬುರ್ಖಾ ಧರಿಸಿದ ಮಹಿಳೆಯರಂತೆ ಕಾಣುತ್ತಿದ್ದರು. ಮರುದಿನ ಪೊಲೀಸ್ ಠಾಣೆಗೆ ಪ್ರೀತಮ್ ಎಂಬ ಯುವಕ ತನ್ನ ಅಜ್ಜನೊಂದಿಗೆ ಬರುತ್ತಾನೆ. ಅವರ ದೂರು ವಿಚಿತ್ರವಾಗಿತ್ತು. ಅಜ್ಜನ ಹಳೆಯ ಟೇಪ್ ರೆಕಾರ್ಡರ್ ಕಳವಾಗಿತ್ತು. ಅದರೊಳಗೆ ಮೃತ ಅಜ್ಜಿಯ ಧ್ವನಿ ಹಾಗೂ ಅವರು ಹಾಡಿದ ಹಾಡುಗಳ ಕ್ಯಾಸೆಟ್ ಇತ್ತು. ದೂರು ಕೇಳಿದ ಕಾನ್ಸ್ಟೇಬಲ್ ಜಯಂತ್ ಬೇಸರದಿಂದ ಕೇಳುತ್ತಾನೆ, ಆ ಟೇಪ್ ರೆಕಾರ್ಡರ್ ಬೆಲೆ ಎಷ್ಟು? ಅಜ್ಜೆ ಶಾಂತವಾಗಿ ಉತ್ತರಿಸುತ್ತಾರೆ, 1982ರಲ್ಲಿ 532 ರೂಪೀಸ್ ಕೊಟ್ಟು ಖರೀದಿಸಿದ್ದೆ. ಅಷ್ಟರಲ್ಲಿ ಜಯಂತ್ ಕೋಪದಿಂದ ಹೇಳುತ್ತಾನೆ, ಇಲ್ಲಿ 28 ರೂಪೀಸ್ ಲಕ್ಷ ಇರುವ ಎಟಿಎಂ ಯಂತ್ರವನ್ನೇ ಕದ್ದಿದ್ದಾರೆ. ನೀವು 500 ರೂಪೀಸ್ ಹಳೆಯ ಟೇಪ್ ರೆಕಾರ್ಡರ್ಗಾಗಿ ದೂರು ಕೊಡಲು ಬಂದಿದ್ದೀರಾ? ಮೊದಲು ಯಾವುದನ್ನು ಹುಡುಕಬೇಕು? ಅಜ್ಜ ನಗುತ್ತಾ ಹೇಳುತ್ತಾರೆ, ಹುಡುಕುವುದು ಪೊಲೀಸರ ಕೆಲಸ ಅಲ್ಲವೇ? ಎರಡನ್ನೂ ಹುಡುಕಿ ಕೊಡಿ. ಜಯಂತ್ ಇನ್ನಷ್ಟು ಕೋಪಗೊಂಡು ಅವರನ್ನು ಹೊರಗೆ ಹೋಗುವಂತೆ ಹೇಳುತ್ತಾನೆ. ಅಷ್ಟರಲ್ಲಿ ಪ್ರೀತಮ್ ಮತ್ತೆ ಠಾಣೆಯೊಳಗೆ ಬಂದು ಹೇಳುತ್ತಾನೆ, ಅದು ಕೇವಲ 500 ರೂಪೀಸ್ ಟೇಪ್ ರೆಕಾರ್ಡರ್ ಅಲ್ಲ, ಅದರಲ್ಲಿ ನನ್ನ ಅಜ್ಜಿಯ ಕೊನೆಯ ನೆನಪು ಇದೆ. ನನ್ನ ಅಜ್ಜ ಪ್ರತಿದಿನ ಆ ಧ್ವನಿಯನ್ನು ಕೇಳುತ್ತಾರೆ. ಕೆಲವೊಮ್ಮೆ ನಗುತ್ತಾರೆ, ಕೆಲವೊಮ್ಮೆ ಅಳುತ್ತಾರೆ, ಕೆಲವೊಮ್ಮೆ ಅಜ್ಜಿಯ ಜೊತೆಗೆ ಮಾತನಾಡುತ್ತಾರೆ. ಅವರ ಪಾಲಿಗೆ ಅದರ ಬೆಲೆ 28 ರೂಪೀಸ್ ಲಕ್ಷಕ್ಕಿಂತಲೂ ಹೆಚ್ಚು. ಆದರೆ ಜಯಂತ್ಗೆ ಅವನ ಮಾತುಗಳು ಇಷ್ಟವಾಗುವುದಿಲ್ಲ. ಅವನನ್ನು ಹೊರಹಾಕಲು ಮುಂದಾಗುತ್ತಾನೆ. ಪ್ರೀತಮ್ ಅವನ ಭುಜ ಹಿಡಿದು ತಡೆಯುತ್ತಿದ್ದಂತೆ ಪೊಲೀಸ್ ಮೇಲೆ ಕೈ ಹಾಕಿದ ಆರೋಪದಲ್ಲಿ ಅವನನ್ನು ನೇರವಾಗಿ ಲಾಕಪ್ಗೆ ಹಾಕಲಾಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಠಾಣೆಗೆ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಪೆಡ್ರೋ ಬರುತ್ತಾನೆ. ಅಷ್ಟರಲ್ಲಿ ಎಟಿಎಂ ಬೂತ್ ಮಾಲೀಕರು ಕೂಡ ತನಿಖೆಯ ಬಗ್ಗೆ ಮಾಹಿತಿ ಕೇಳುತ್ತಿದ್ದರು. ಲಾಕಪ್ನಲ್ಲಿದ್ದ ಪ್ರೀತಮ್ ಜೋರಾಗಿ ಕೂಗಿ ಹೇಳುತ್ತಾನೆ, ನನಗೆ ಕೇವಲ ಒಂದು ಕಂಪ್ಯೂಟರ್ ಕೊಡಿ, ನಾನು 15 ನಿಮಿಷಗಳಲ್ಲಿ ಎಟಿಎಂ ಕಳ್ಳರನ್ನು ಪತ್ತೆ ಹಚ್ಚುತ್ತೇನೆ. ಮೊದಲು ಎಲ್ಲರೂ ನಗುತ್ತಾರೆ. ಆದರೆ ಪೆಡ್ರೋ ಕುತೂಹಲದಿಂದ ಅವನನ್ನು ಹೊರಗೆ ಕರೆಸಿ ಠಾಣೆಯ ಕಂಪ್ಯೂಟರ್ ಮುಂದೆ ಕೂರಿಸುತ್ತಾನೆ. ಪ್ರೀತಮ್ ಕೇವಲ 2 ಪ್ರಶ್ನೆ ಕೇಳುತ್ತಾನೆ. ಕಳ್ಳತನ ಎಲ್ಲಿ ಆಯಿತು? ಎಷ್ಟು ಗಂಟೆಗೆ ಆಯಿತು? ಕೆಲವೇ ನಿಮಿಷಗಳಲ್ಲಿ ಅವನು ಕೀಬೋರ್ಡ್ ಮೇಲೆ ವೇಗವಾಗಿ ಕೆಲಸ ಮಾಡಿ ಒಂದು ಪ್ರಿಂಟ್ಔಟ್ ತೆಗೆದುಕೊಡುತ್ತಾನೆ. ಈ 4 ಕಳ್ಳರು ಅಷ್ಟೇ ಅಲ್ಲ, ಅವರಲ್ಲಿ ಒಬ್ಬನಾದ ರಮೇಶ್ನ ವೆಲ್ಡಿಂಗ್ ಅಂಗಡಿಯಲ್ಲಿ ಈಗಲೇ ಎಟಿಎಂ ಯಂತ್ರ ಅಡಗಿದೆ ಎಂದು ಹೇಳುತ್ತಾನೆ. ಗೂಗಲ್ ಮ್ಯಾಪ್ ಹಾಗೂ ಉಪಗ್ರಹ ಚಿತ್ರಗಳನ್ನು ಬಳಸಿ ಅಂಗಡಿಯ ಚಿತ್ರವನ್ನು ಮುದ್ರಿಸಿ ಕೊಡುತ್ತಾನೆ. ಪೊಲೀಸರು ಅನುಮಾನದಿಂದಲೇ ಆ ಸ್ಥಳಕ್ಕೆ ಹೋಗುತ್ತಾರೆ. ಬೀಗ ಒಡೆದು ಒಳಗೆ ಪ್ರವೇಶಿಸಿದಾಗ ಮೊದಲು ಕಳ್ಳತನಕ್ಕೆ ಬಳಸಿದ ಬುರ್ಖಾ ಸಿಕ್ಕುತ್ತದೆ. ನಂತರ ಬಟ್ಟೆಯಿಂದ ಮುಚ್ಚಿದ ಸಂಪೂರ್ಣ ಎಟಿಎಂ ಯಂತ್ರವೂ ಪತ್ತೆಯಾಗುತ್ತದೆ. ಆದರೆ ಅದರೊಳಗಿನ ಹಣ ಈಗಾಗಲೇ ತೆಗೆದುಹಾಕಲಾಗಿತ್ತು. ಪ್ರೀತಮ್ ಹೇಳಿದಂತೆ ರಮೇಶ್ ಆ ದಿನ ಮದುವೆ ಮೆರವಣಿಗೆಯಲ್ಲಿ ಇರುತ್ತಾನೆ. ಪೊಲೀಸರು ಅಲ್ಲಿಗೆ ತೆರಳಿ ಅವನನ್ನು ಹಾಗೂ ಉಳಿದ ಗ್ಯಾಂಗ್ ಸದಸ್ಯರನ್ನು ಬಂಧಿಸಿ ಠಾಣೆಗೆ ಕರೆತರುತ್ತಾರೆ. ಪ್ರೀತಮ್ನ ಅದ್ಭುತ ಸಾಮರ್ಥ್ಯ ನೋಡಿ ಪೆಡ್ರೋ ಆಶ್ಚರ್ಯಚಕಿತನಾಗುತ್ತಾನೆ. ಪೊಲೀಸ್ ಜೀಪಿನಲ್ಲಿ ಮನೆಗೆ ಹೋಗುವಾಗ ಪೆಡ್ರೋಗೆ ಒಂದೇ ಪ್ರಶ್ನೆ ಕಾಡುತ್ತಿತ್ತು, ಇಷ್ಟು ಬೇಗ ಕಳ್ಳರನ್ನು ಹೇಗೆ ಪತ್ತೆ ಹಚ್ಚಿದೆ? ಪ್ರೀತಮ್ ಶಾಂತವಾಗಿ ಹೇಳಿದ, ಒಬ್ಬ ವ್ಯಕ್ತಿಗೆ ಒಬ್ಬನೇ ಇಷ್ಟು ದೊಡ್ಡ ಎಟಿಎಂ ಯಂತ್ರವನ್ನು ಕದಿಯಲು ಸಾಧ್ಯವಿಲ್ಲ. ಕನಿಷ್ಠ 3 ಅಥವಾ 4 ಇರಲೇಬೇಕು. ಅಷ್ಟು ಜನ ಇದ್ದರೆ ಅವರು ಕಳ್ಳತನದ ಸಮಯದಲ್ಲಿ ಪರಸ್ಪರ ಫೋನ್ನಲ್ಲಿ ಮಾತನಾಡಿರುತ್ತಾರೆ. ಆದ್ದರಿಂದ ನಾನು ಆ ಸಮಯದಲ್ಲಿ ಆ ಪ್ರದೇಶದ ಮೊಬೈಲ್ ಟವರ್ನ ಕರೆಗಳ ಮಾಹಿತಿಯನ್ನು ವಿಶ್ಲೇಷಿಸಿದೆ. ಆ ಸಮಯದಲ್ಲಿ ಒಟ್ಟು 25 ಕರೆಗಳು ನಡೆದಿದ್ದವು. ಅವುಗಳಲ್ಲಿ 1 ಕರೆ ಮಾತ್ರ ಬಹಳ ಅನುಮಾನಾಸ್ಪದವಾಗಿತ್ತು. ಅದರಿಂದ ಆ ವ್ಯಕ್ತಿಗಳ ವಿವರ, ಅವರ ಸ್ಥಳ ಮತ್ತು ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನು ಪತ್ತೆಹಚ್ಚಿದೆ. ಅವರಲ್ಲಿ ಒಬ್ಬನಿಗೆ ಇಂದು ಮದುವೆ ಇರುವುದು ತಿಳಿಯಿತು. ಹಾಗಾಗಿ ಮದುವೆಯ ಖರ್ಚಿಗಾಗಿ ಈ ಕಳ್ಳತನ ಮಾಡಿರಬಹುದು ಎಂದು ಅಂದಾಜು ಮಾಡಿದೆ. ಪ್ರೀತಮ್ನ ಬುದ್ಧಿವಂತಿಕೆಗೆ ಪೆಡ್ರೋ ಬೆರಗಾಗುತ್ತಾನೆ. ನೀನು ಏನು ಕೆಲಸ ಮಾಡುತ್ತೀಯಾ? ಸ್ವಲ್ಪ ಮುಜುಗರದಿಂದ ಪ್ರೀತಮ್ ಉತ್ತರಿಸುತ್ತಾನೆ, ನಾನು ವ್ಯಾಕ್ಯೂಮ್ ಕ್ಲೀನರ್
ಕ್ಲೀನರ್ ಎಂಜಿನಿಯರ್. ಮೊದಲು ಒಂದು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ, ಈಗ ಬಿಟ್ಟಿದ್ದೇನೆ. ಅದಕ್ಕಿಂತ ಹೆಚ್ಚಿನದನ್ನು ಅವನು ಹೇಳುವುದಿಲ್ಲ. ಮನೆ ತಲುಪಿದ ನಂತರ ಪ್ರೀತಮ್ ಮತ್ತೊಮ್ಮೆ ತನ್ನ ಅಜ್ಜನ ಟೇಪ್ ರೆಕಾರ್ಡರ್ ಅನ್ನು ಹುಡುಕಿಕೊಡಲು ಪೆಡ್ರೋಗೆ ವಿನಂತಿಸುತ್ತಾನೆ. ಪೆಡ್ರೋ ಸಹ ಖಂಡಿತ ಹುಡುಕಿಕೊಡುತ್ತೇನೆ ಎಂದು ಮಾತು ಕೊಡುತ್ತಾನೆ. ಅಷ್ಟರಲ್ಲಿ ಪೆಡ್ರೋಗೆ ಡಿಐಜಿ ಅವರಿಂದ ತುರ್ತು ಕರೆ ಬರುತ್ತದೆ. ಕ್ರೀಡಾ ಸಚಿವರ ಮನೆಯಲ್ಲಿ ಕಳ್ಳತನವಾಗಿದೆ. ಪೆಡ್ರೋ ತಕ್ಷಣ ಅಲ್ಲಿಗೆ ತೆರಳುತ್ತಾನೆ. ಸಚಿವರ ಪಿಯ ಮಾಹಿತಿ ನೀಡುತ್ತಾನೆ. ಮಂತ್ರಿಯವರ ಪತ್ನಿಯ ಮೊಬೈಲ್ ಕಳ್ಳತನವಾಗಿದೆ. ಕಳ್ಳನು ಬೆಡ್ರೂಮ್ ಕಿಟಕಿಯಿಂದ ಒಳಗೆ ಬಂದು ಮೊಬೈಲ್ ತೆಗೆದುಕೊಂಡು ಹೋಗಿರಬಹುದು. ಪೆಡ್ರೋ ಸುತ್ತಮುತ್ತ ಪರಿಶೀಲಿಸಿ ಹೇಳುತ್ತಾನೆ, ಕೇವಲ ಮೊಬೈಲ್ ಕದಿಯುವುದೇ ಉದ್ದೇಶವಾಗಿದ್ದರೆ ರಸ್ತೆ ಮೇಲೆ ಯಾರದ್ದಾದರೂ ಮೊಬೈಲ್ ಕಿತ್ತು ಓಡಬಹುದಿತ್ತು. ಇಷ್ಟು ಭದ್ರತೆ ಇರುವ ಸಚಿವರ ಮನೆಗೆ ಬರಬೇಕಾದ ಅಗತ್ಯವೇ ಇರಲಿಲ್ಲ. ಅವನು ಮನೆ ತುಂಬಾ ಹುಡುಕುವಂತೆ ಹೇಳುತ್ತಾನೆ. ಅದೇ ಸಮಯದಲ್ಲಿ ಸಚಿವರ ಚಿಕ್ಕ ಮಗ ವಿನಿ ಆಟವಾಡುತ್ತಾ ಅಲ್ಲಿಗೆ ಬರುತ್ತಾನೆ. ಅವನ ಕೈಯಲ್ಲಿರುವ ಸುಟ್ಟ ಗಾಯವನ್ನು ನೋಡಿ ಪೆಡ್ರೋಗೆ ಅನುಮಾನ ಮೂಡುತ್ತದೆ. ಅವನು ವಿನಿಗೆ ಕೇಳುತ್ತಾನೆ, ನಿನಗೆ ಮೊಬೈಲ್ ತುಂಬಾ ಇಷ್ಟವೇ? ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ವಿನಿ ಹೆದರಿ ಒಳಗೆ ಓಡಿ ಹೋಗುತ್ತಾನೆ. ಪೆಡ್ರೋ ಪಿಗೆ ಹೇಳುತ್ತಾನೆ, ಮೊಬೈಲ್ ಇದೆ, ಮಗುವಿನ ಬಳಿ ಇದೆ. ನನಗೆ ಕೆಲವು ನಿಮಿಷ ವಿಚಾರಣೆ ಮಾಡಲು ಅವಕಾಶ ಕೊಡಿ. ಈ ವಿಷಯ ಸಚಿವರಿಗೆ ತಲುಪುತ್ತಿದ್ದಂತೆಯೇ ಅವರು ಭಾರೀ ಕೋಪಗೊಳ್ಳುತ್ತಾರೆ. ಇಷ್ಟು ಚಿಕ್ಕ ಮಗುವಿನ ಮೇಲೆ ಆರೋಪ ಮಾಡುತ್ತಿದ್ದೀಯಾ? ಪೆಡ್ರೋ ವಾದ ಮಾಡದೆ ಅಲ್ಲಿಂದ ಹೊರಡುತ್ತಾನೆ. ಆದರೆ ಒಂದು ಯೋಜನೆ ರೂಪಿಸುತ್ತಾನೆ. ಅದೇ ಮಾದರಿಯ ಹೊಸ ಮೊಬೈಲ್ ಖರೀದಿಸಿ ಲಾಕಪ್ನಲ್ಲಿದ್ದ ರಮೇಶ್ಗೆ ಮತ್ತೊಂದು ಕಳ್ಳತನದ ಆರೋಪ ಒಪ್ಪಿಕೊಳ್ಳುವಂತೆ ಹೇಳುತ್ತಾನೆ. ಬದಲಿಗೆ ಜೈಲಿನಲ್ಲಿ ಸಿಗರೇಟ್ ಮತ್ತು ಮಾಂಸದ ವ್ಯವಸ್ಥೆ ಮಾಡುವ ಭರವಸೆ ಕೊಡುತ್ತಾನೆ. ಎಲ್ಲ ಯೋಜನೆಯೊಂದಿಗೆ ಮತ್ತೆ ಸಚಿವರ ಮನೆಗೆ ಹೋಗುವಷ್ಟರಲ್ಲಿ ನಿಜವಾದ ಮೊಬೈಲ್ ಈಗಾಗಲೇ ವಿನಿಯ ಕೊಠಡಿಯಿಂದ ಸಿಕ್ಕಿರುತ್ತದೆ. ಪೆಡ್ರೋನ ಯೋಜನೆ ಸಂಪೂರ್ಣ ವಿಫಲವಾಗುತ್ತದೆ. ಸಚಿವರು ಅವನನ್ನು ಎಲ್ಲರ ಮುಂದೆ ಅವಮಾನಿಸುತ್ತಾರೆ. ಇಂಥ ಅಧಿಕಾರಿಗೆ ಪೊಲೀಸ್ ಇಲಾಖೆಯಲ್ಲಿ ಜಾಗವಿಲ್ಲ. ಇದರ ಪರಿಣಾಮವಾಗಿ ಪೆಡ್ರೋನನ್ನು ಶಿಕ್ಷೆಯಾಗಿ ಸೈಬರ್ ಸೆಲ್ಗೆ ವರ್ಗಾವಣೆ ಮಾಡಲಾಗುತ್ತದೆ. ಮೊದಲ ದಿನವೇ ಅವನಿಗೆ ದೊಡ್ಡ ಸಂಕಷ್ಟ ಎದುರಾಗುತ್ತದೆ. ಕಂಪ್ಯೂಟರ್ ಆನ್ ಮಾಡುವುದೇ ಅವನಿಗೆ ಗೊತ್ತಿರುವುದಿಲ್ಲ. ಒಬ್ಬ ಸಿಬ್ಬಂದಿ ಬಂದು ಪಾಸ್ವರ್ಡ್ ಹಾಕಿ ಹೇಗೆ ಆನ್ ಮಾಡಬೇಕು ಎಂದು ಹೇಳಿಕೊಡುತ್ತಾನೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ದೂರು ನೀಡಲು ಬರುತ್ತಾನೆ, ನನ್ನ ರೆಸ್ಟೋರೆಂಟ್ ಸರ್ವರ್ ಹ್ಯಾಕ್ ಆಗಿದೆ. ಕ್ಲೌಡ್ನಲ್ಲಿದ್ದ ಎಲ್ಲಾ ಫೈಲ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಪೆಡ್ರೋಗೆ ಏನೂ ಅರ್ಥವಾಗುವುದಿಲ್ಲ. ಅವನು ಗಂಭೀರವಾಗಿ ಕೇಳುತ್ತಾನೆ, ಯಾರಾದರೂ ಗಾಯಗೊಂಡಿದ್ದಾರಾ? ಸಿಸಿಟಿವಿಯಲ್ಲಿ ಯಾರಾದರೂ ಕಾಣಿಸಿಕೊಂಡರಾ? ಆ ವ್ಯಕ್ತಿ ಆಶ್ಚರ್ಯದಿಂದ, ಸರ್, ಇದು ಹ್ಯಾಕಿಂಗ್, ಕ್ಲೌಡ್ ಸ್ಟೋರೇಜ್ ಮೇಲೆ ದಾಳಿ ಆಗಿದೆ. ಪೆಡ್ರೋ ಇನ್ನಷ್ಟು ಗೊಂದಲಕ್ಕೀಡಾಗಿ ಹೇಳುತ್ತಾನೆ, ಕ್ಲೌಡ್ ಅಂದರೆ ಮೋಡ ಅಲ್ಲವೇ? ನಿಮ್ಮ ಫೈಲ್ಗಳು ಮೋಡಕ್ಕೆ ಹಾರಿ ಹೋದ್ವಾ? ಇದನ್ನು ಕೇಳಿದ ವ್ಯಕ್ತಿ ಕೋಪದಿಂದ ಪೆಡ್ರೋಗೆ ಚೆನ್ನಾಗಿ ಬೈದು ಹೊರಟು ಹೋಗುತ್ತಾನೆ. ಎಲ್ಲ ಸಿಬ್ಬಂದಿಯ ಮುಂದೆ ಅವಮಾನಗೊಂಡ ಪೆಡ್ರೋ ನೇರವಾಗಿ ಡಿಐಜಿ ಅವರನ್ನು ಭೇಟಿ ಮಾಡುತ್ತಾನೆ. ನನ್ನನ್ನು ಮತ್ತೆ ಕ್ರೈಮ್ ಬ್ರಾಂಚ್ಗೆ ಕಳುಹಿಸಿ. ನಾನು ಜೀವನ ಪೂರ್ತಿ ಪಿಸ್ತೂಲ್ ಹಿಡಿದವನು. ಈ ಮೌಸ್ ನನ್ನ ಕೈಗೆ ಸರಿಹೋಗುವುದಿಲ್ಲ. ಡಿಐಜಿ ಉತ್ತರಿಸುತ್ತಾರೆ. ಮಂತ್ರಿಯವರ ಕೋಪ ಇನ್ನೂ ಕಡಿಮೆಯಾಗಿಲ್ಲ. ಆದರೆ ನಿನಗೆ ಒಂದು ಅವಕಾಶ ಕೊಡುತ್ತೇನೆ. ಸೈಬರ್ ಸೆಲ್ನ 2 ಅಥವಾ 3 ಪ್ರಮುಖ ಪ್ರಕರಣಗಳನ್ನು ಯಶಸ್ವಿಯಾಗಿ ಬಗೆಹರಿಸಿದರೆ ನಿನ್ನನ್ನು ಮತ್ತೆ ಕ್ರೈಮ್ ಬ್ರಾಂಚ್ಗೆ ವರ್ಗಾವಣೆ ಮಾಡಲು ನಾನು ಸ್ವತಃ ಸಚಿವರೊಂದಿಗೆ ಮಾತನಾಡುತ್ತೇನೆ. ಇದನ್ನು ಕೇಳಿದ ಪೆಡ್ರೋಗೆ ಹೊಸ ಆಶಾಕಿರಣ ಕಾಣಿಸುತ್ತದೆ. ಅವನ ಮನಸ್ಸಿನಲ್ಲಿ ಒಂದೇ ಹೆಸರು ಮೂಡುತ್ತದೆ, ಪ್ರೀತಮ್. ಅವನು ತಕ್ಷಣ ಪ್ರೀತಮ್ನು ಭೇಟಿ ಮಾಡಿ ಹೇಳುತ್ತಾನೆ, ನಿನ್ನ ಅಜ್ಜನ ಟೇಪ್ ರೆಕಾರ್ಡರ್ ಹುಡುಕಲು ನನ್ನ ಜನ ಇನ್ನೂ ಕೆಲಸ ಮಾಡುತ್ತಿದ್ದಾರೆ. ಆದರೆ ನೀನು ನನಗೆ ಇನ್ನೂ 3 ಪ್ರಕರಣಗಳನ್ನು ಬಗೆಹರಿಸಲು ಸಹಾಯ ಮಾಡಬೇಕು. ಪ್ರೀತಮ್ ತಕ್ಷಣ ನಿರಾಕರಿಸುತ್ತಾನೆ. ಆಗ ಪೆಡ್ರೋ ನಗುತ್ತಾ ಹೇಳುತ್ತಾನೆ, ಹಾಗಾದರೆ ನಿನ್ನ ಅಜ್ಜನ ಟೇಪ್ ರೆಕಾರ್ಡರ್ ಯಾವತ್ತೂ ಸಿಗುವುದಿಲ್ಲ. ಅಜ್ಜನ ನೆನಪಿಗಾಗಿ ಪ್ರೀತಮ್ ಕೊನೆಗೆ ಒಪ್ಪಿಕೊಳ್ಳುತ್ತಾನೆ. ಇಲ್ಲಿಂದ ಆರಂಭವಾಗುತ್ತದೆ ಒಬ್ಬ ಅನಾಲಾಗ್ ಪೊಲೀಸ್ ಅಧಿಕಾರಿ ಮತ್ತು ಒಬ್ಬ ಪ್ರತಿಭಾವಂತ ಎಥಿಕಲ್ ಹ್ಯಾಕರ್ ಅವರ ಅದ್ಭುತ ಜೋಡಿ. ಪ್ರೀತಮ್ ಸಹಾಯ ಮಾಡಲು ಒಪ್ಪಿಕೊಂಡ ನಂತರ ಪೆಡ್ರೋ ಸಂತೋಷದಿಂದ ಮನೆಗೆ ಮರಳುತ್ತಾನೆ. ಆದರೆ ಮನೆಗೆ ಬಂದ ಕೂಡಲೇ ಅವನಿಗೆ ಮತ್ತೊಂದು ತುರ್ತು ಪ್ರಕರಣ ಎದುರಾಗುತ್ತದೆ. ಒಬ್ಬ ಖ್ಯಾತ ಸುದ್ದಿ ನಿರೂಪಕಿಗೆ ಅನಾಮಧೇಯ ಇಮೇಲ್ ಬರುತ್ತದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹೊಸ ವರ್ಷದ ರಾತ್ರಿ 11:59ಕ್ಕೆ ತನ್ನ ಹೆಂಡತಿ ಮತ್ತು ಅವಳ ಪ್ರಿಯಕರನನ್ನು ಗುಂಡಿಕ್ಕಿ ಕೊಲ್ಲುವುದಾಗಿ, ನಂತರ ತಾನೂ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬರೆದಿರುತ್ತಾನೆ. ಜೊತೆಗೆ ತಾನು ಸಾಯುವ ಮೊದಲು ಒಂದು ಪತ್ರವನ್ನು ಹೋಟೆಲ್ ರಿಸೆಪ್ಷನ್ನಲ್ಲಿ ಬಿಟ್ಟು ಹೋಗುವುದಾಗಿ ತಿಳಿಸುತ್ತಾನೆ. ಸಮಯ ತುಂಬಾ ಕಡಿಮೆ ಇದ್ದುದರಿಂದ ಪೆಡ್ರೋ ತಕ್ಷಣ ಪ್ರೀತಮ್ನ ಸಹಾಯ ಕೇಳುತ್ತಾನೆ. ಮೊದಲಿಗೆ ಪ್ರೀತಮ್ ನಿರಾಕರಿಸಿದರೂ ಆತ್ಮಹತ್ಯೆಯ ವಿಷಯ ಕೇಳುತ್ತಿದ್ದಂತೆಯೇ ತನ್ನ ಹಳೆಯ ನೋವಿನ ನೆನಪು ಜಾಗೃತಿಯಾಗಿ ಪ್ರಕರಣದಲ್ಲಿ ಸಹಕರಿಸಲು ಒಪ್ಪುತ್ತಾನೆ. ಪ್ರೀತಮ್ ತನ್ನ ತಾಂತ್ರಿಕ ಜ್ಞಾನ ಬಳಸಿ ಆ ಇಮೇಲ್ ಕಳುಹಿಸಿದ ವ್ಯಕ್ತಿಯ ಮಾಹಿತಿ ಸಂಗ್ರಹಿಸಲು ಆರಂಭಿಸಲಿಗೆ ಕಾರ್ಲೋಸ್ ಎಚ್ಚರಿಕೆಗಾಗಿ ಗುಂಡು ಹಾರಿಸಿ ಯಾರೂ ಹತ್ತಿರ ಬರಬಾರದೆಂದು ಹೇಳಾಡಲು ಆರಂಭಿಸುತ್ತಾನೆ. ಪೊಲೀಸ್ ಅಧಿಕಾರಿಯಾಗಿ ಕುಟುಂಬ ಮತ್ತು ಕರ್ತವ್ಯದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಎಷ್ಟು ಕಷ್ಟ ಎಂಬುದನ್ನು ವಿವರಿಸುತ್ತಾನೆ. ನಂತರ ಕಾರ್ಲೋಸ್ನ ಮಗನ ಭವಿಷ್ಯದ ಬಗ್ಗೆ ಯೋಚಿಸಲು ಹೇಳುತ್ತಾನೆ. ಈ ಮಾತುಗಳು ಕಾರ್ಲೋಸ್ನ ಮನಸ್ಸನ್ನು ಬದಲಿಸುತ್ತವೆ. ನಾನು ನನ್ನ ಮಗನೊಂದಿಗೆ ಬದುಕುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ಪೆಡ್ರೋ ಮತ್ತು ಪ್ರೀತಮ್ ತಮ್ಮ ಮೊದಲ ಸೈಬರ್ ಪ್ರಕರಣವನ್ನು ಯಶಸ್ವಿಯಾಗಿ ಬಗೆಹರಿಸುತ್ತಾರೆ. ಆದರೆ
ಕತೆ ಇಲ್ಲಿ ಮುಗಿಯುವುದಿಲ್ಲ. ರೆಕಾರ್ಡರ್ ಪತ್ತೆಯಾಗಿದೆ. ಪ್ರೀತಮ್ ತಕ್ಷಣ ಠಾಣೆಗೆ ಬಂದು ಅದನ್ನು ನೋಡುತ್ತಾನೆ. ಆದರೆ ಅವನ ಸಂತೋಷ ಹೆಚ್ಚು ಹೊತ್ತು ಉಳಿಯುವುದಿಲ್ಲ, ಏಕೆಂದರೆ ಈ ಸುದ್ದಿ ಕೇಳುತ್ತಿದ್ದಂತೆಯೇ ಪೆಡ್ರೋಗೆ ಇದು ತನ್ನ ಜೀವನವನ್ನು ಬದಲಾಯಿಸುವ ಅವಕಾಶ ಎಂದು ಅನಿಸುತ್ತದೆ. ಸಚಿವರ ಮಗನನ್ನು ಸುರಕ್ಷಿತವಾಗಿ ಪೆಡ್ರೋ ಮತ್ತು ಸೈಬರ್ ಅಧಿಕಾರಿ ಶೆರ್ಲಿನ್ ತನಿಖೆ ಆರಂಭಿಸುತ್ತಾರೆ. ಮೊದಲಿಗೆ ಕರೆ ಬಂದ ಮೊಬೈಲ್ ಸಂಖ್ಯೆಯನ್ನು ಟ್ರೇಸ್ ಮಾಡಲಾಗುತ್ತದೆ. ಆ ಸಿಮ್ ಕಾರ್ಡ್ ಬಾಬಿ ಸೆಕ್ವೆರಾ ಎಂಬ ಹೆಸರಿನಲ್ಲಿ ನೋಂದಾಯಿತವಾಗಿರುತ್ತದೆ. ಪೊಲೀಸರು ಆ ವಿಳಾಸಕ್ಕೆ ತೆರಳಿದಾಗ ದೊಡ್ಡ ಆಘಾತ ಎದುರಾಗುವಂತೆ ಅವಮಾನಿಸುತ್ತಾರೆ. ಸೈಬರ್ ತಂಡದಿಂದ ಕೊನೆಗೆ ಸಚಿವರು ಒಪ್ಪಿಗೆ ನೀಡುತ್ತಾರೆ. ಪೆಡ್ರೋ ತಕ್ಷಣ ಪ್ರೀತಮ್ನನ್ನು ಕರೆಸಿಕೊಳ್ಳುತ್ತಾನೆ. ಪ್ರೀತಮ್ ಬಂದಾಗ ಕೆಲವರಿಗೆ ಅವನ ಮೇಲೆ ಅನುಮಾನ ಇರುತ್ತದೆ. ಇವನು ವ್ಯಾಕ್ಯೂಮ್ ಕ್ಲೀನರ್ ಎಂಜಿನಿಯರ್ ಅಷ್ಟೇ, ಈ ಪ್ರಕರಣದಲ್ಲಿ ಏನು ಸಹಾಯ ಮಾಡುತ್ತಾನೆ ಎಂದು ಪ್ರಶ್ನಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ಅಪಹರಣಕಾರ ಮತ್ತೆ ಕರೆ ಮಾಡುತ್ತಾನೆ. ಪ್ರೀತಮ್ ತಕ್ಷಣ ತನ್ನ ಲ್ಯಾಪ್ಟಾಪ್ನಲ್ಲಿ ಕರೆ ಟ್ರ್ಯಾಕ್ ಮಾಡಲು ಶುರು ಮಾಡುತ್ತಾನೆ. ಅವನ ಊಹೆ ಏನೆಂದರೆ ಅಪಹರಣಕಾರ 2 ಮೊಬೈಲ್ ಬಳಸುತ್ತಿದ್ದಾನೆ. ಒಂದು ತಾತ್ಕಾಲಿಕ ಬರ್ನರ್ ಫೋನ್ ಪರಿಹಾರ ಹಣಕ್ಕಾಗಿ ಕರೆ ಮಾಡಲು, ಮತ್ತೊಂದು ವೈಯಕ್ತಿಕ ಮೊಬೈಲ್ ತನ್ನ ದೈನಂದಿನ ಬಳಕೆಗೆ. ಬರ್ನರ್ ಫೋನ್ನ ಸ್ಥಳ ಬದಲಾಗುತ್ತಲೇ ಇರುತ್ತದೆ. ಆದರೆ ಪ್ರೀತಮ್ ಟವರ್ ಸಿಗ್ನಲ್ಗಳು, ಕರೆಗಳ ಸಮಯ ಮತ್ತು ದೂರವನ್ನು ವಿಶ್ಲೇಷಿಸಿ ಅದೇ ವ್ಯಾಪ್ತಿಯಲ್ಲಿ ಯಾವ ಮೊಬೈಲ್ ಯಾವಾಗಲೂ ಜೊತೆಯಾಗಿ ಚಲಿಸುತ್ತಿದೆ ಎಂಬುದನ್ನು ಪತ್ತೆಹಚ್ಚುತ್ತಾನೆ. ಕೊನೆಗೆ ಒಂದೇ ಒಂದು ವೈಯಕ್ತಿಕ ಸಿಮ್ ಬರ್ನರ್ ಫೋನ್ನ ಚಲನೆಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಪ್ರೀತಮ್ ಆತ್ಮವಿಶ್ವಾಸದಿಂದ ಹೇಳುತ್ತಾನೆ, ಇದೇ ಅಪಹರಣಕಾರನ ನಿಜವಾದ ಮೊಬೈಲ್. ಆ ಮಾಹಿತಿಯ ಆಧಾರದಲ್ಲಿ ಪೊಲೀಸರು ನದಿಯ ದಡದಲ್ಲಿರುವ ಅನುಮಾನಾಸ್ಪದ ಸ್ಥಳಕ್ಕೆ ದಾಳಿ ನಡೆಸಲು ಹೊರಡುತ್ತಾರೆ. ಪೊಲೀಸರು ಪ್ರೀತಮ್ ನೀಡಿದ ಲೊಕೇಶನ್ ಆಧರಿಸಿ ನದಿಯ ದಡದಲ್ಲಿರುವ ಅನುಮಾನಾಸ್ಪದ ಮನೆಯ ಸುತ್ತ ಮುತ್ತುವರಿಯುತ್ತಾರೆ. ಎಲ್ಲರೂ ಅಪಹರಣಕಾರ ಸಿಕ್ಕಿ ಬೀಳುತ್ತಾನೆ ಎಂದುಕೊಳ್ಳುತ್ತಾರೆ. ಆದರೆ ಒಳಗೆ ನುಗ್ಗಿದಾಗ ಮತ್ತೊಂದು ಆಘಾತ ಎದುರಾಗುತ್ತದೆ. ಆ ಮನೆಯಲ್ಲಿ ವಿನಿ ಇಲ್ಲ. ಅಲ್ಲಿದ್ದ ಕೆಲವು ಡಿಜಿಟಲ್ ಸಾಧನಗಳು ಮತ್ತು ಸುಳಿವುಗಳಿಂದ ಅಪಹರಣಕಾರ ಪೊಲೀಸರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಅವನು ತನ್ನ ಗುರುತುಗಳನ್ನು ಅಳಿಸಿ ಅಲ್ಲಿಂದ ತಪ್ಪಿಸಿಕೊಂಡಿರುತ್ತಾನೆ. ಪ್ರೀತಮ್ ಅಲ್ಲಿದ್ದ ತಾಂತ್ರಿಕ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಈ ಕೃತ್ಯ ಸಾಮಾನ್ಯ ಅಪರಾಧಿಯದ್ದಲ್ಲ ಎಂದು ಹೇಳುತ್ತಾನೆ. ಅಪಹರಣಕಾರ ಕಂಪ್ಯೂಟರ್ ನೆಟ್ವರ್ಕ್ ಮತ್ತು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಅತ್ಯಂತ ಪರಿಣತಿ ಹೊಂದಿದ್ದಾನೆ. ಅವನು ಉದ್ದೇಶಪೂರ್ವಕವಾಗಿ ಪೊಲೀಸರನ್ನು ತಪ್ಪು ದಾರಿಯಲ್ಲಿ ಓಡಿಸುತ್ತಿದ್ದಾನೆ. ಇದರ ಮಧ್ಯೆ ಅಪಹರಣಕಾರ ಮತ್ತೊಮ್ಮೆ ಸಂಪರ್ಕಿಸಿ ಪೊಲೀಸರು ತನ್ನನ್ನು ಹುಡುಕಲು ಯತ್ನಿಸುತ್ತಿರುವುದು ಗೊತ್ತಿದೆ ಎಂದು ತಿಳಿಸುತ್ತಾನೆ. ಅವನು ಕೇವಲ ಹಣಕ್ಕಾಗಿ ಕೆಲಸ ಮಾಡುತ್ತಿಲ್ಲ, ಪೊಲೀಸರೊಂದಿಗೆ ಮನೋವೈಜ್ಞಾನಿಕ ಆಟ ಆಡುತ್ತಿದ್ದಾನೆ. ಪ್ರೀತಮ್ ಇದು ಕೇವಲ ಅಪಹರಣವಲ್ಲ, ಬಹಳ ದೊಡ್ಡ ಯೋಜನೆಯ ಭಾಗ ಎಂದು ಅನುಮಾನ ವ್ಯಕ್ತಪಡಿಸುತ್ತಾನೆ. ವಿನಿಯನ್ನು ಅಡಗಿಸಿರುವ ಸ್ಥಳ ಮತ್ತು ಕರೆ ಮಾಡುತ್ತಿರುವ ಸ್ಥಳ ಬೇರೆ ಬೇರೆ ಇರಬಹುದು ಎಂದು ಹೇಳುತ್ತಾನೆ. ಪೆಡ್ರೋ ಆರಂಭದಲ್ಲಿ ಹಳೆಯ ಪೊಲೀಸ್ ಅನುಭವದ ಆಧಾರದಲ್ಲಿ ತನಿಖೆ ಮುಂದುವರಿಸಲು ಯತ್ನಿಸಿದರೂ ಈ ಪ್ರಕರಣದಲ್ಲಿ ಡಿಜಿಟಲ್ ಸುಳಿವುಗಳೇ ಪ್ರಮುಖವೆಂದು ಅರಿಯುತ್ತಾನೆ. ಹೀಗಾಗಿ ಅವನು ಪ್ರೀತಮ್ನ ವಿಶ್ಲೇಷಣೆಯ ಮೇಲೆ ಹೆಚ್ಚು ನಂಬಿಕೆ ಇಡಲು ಆರಂಭಿಸುತ್ತಾನೆ. ಇನ್ನೊಂದೆಡೆ ಸಚಿವರ ಕುಟುಂಬ ಆತಂಕದಲ್ಲಿರುತ್ತದೆ. ಸಮಯ ಕಳೆಯುತ್ತಿದ್ದಂತೆ ವಿನಿಯ ಜೀವಕ್ಕೆ ಅಪಾಯ ಹೆಚ್ಚಾಗುತ್ತಿರುವುದರಿಂದ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವೂ ಹೆಚ್ಚುತ್ತದೆ. ಪ್ರೀತಮ್ ವಿವಿಧ ಡಿಜಿಟಲ್ ದಾಖಲೆಗಳು, ಕರೆ ಮಾದರಿಗಳು ಮತ್ತು ಇತರೆ ತಾಂತ್ರಿಕ ಮಾಹಿತಿಯನ್ನು ವಿಶ್ಲೇಷಿಸುತ್ತಾ ಅಪಹರಣಕಾರನ ಮುಂದಿನ ಹೆಜ್ಜೆಯನ್ನು ಊಹಿಸಲು ಪ್ರಯತ್ನಿಸುತ್ತಾನೆ. ಇದೇ ವೇಳೆ ಈ ಅಪರಾಧದ ಹಿಂದೆ ಒಬ್ಬ ಅತ್ಯಂತ ಬುದ್ಧಿವಂತ ಮಾಸ್ಟರ್ಮೈಂಡ್ ಹ್ಯಾಕರ್ ಇದ್ದಾನೆ ಎಂಬ ಅನುಮಾನ ಇನ್ನಷ್ಟು ಗಟ್ಟಿಯಾಗುತ್ತದೆ. ಈ ಭಾಗದ ಅಂತ್ಯದಲ್ಲಿ ಪ್ರಕರಣ ಇನ್ನಷ್ಟು ಗಂಭೀರವಾಗುತ್ತದೆ. ಪೆಡ್ರೋ ಮತ್ತು ಪ್ರೀತಮ್ ಅವರಿಗೆ ಇದು ಸಾಮಾನ್ಯ ಅಪಹರಣವಲ್ಲ, ದೊಡ್ಡ ಸಂಚಿನ ಆರಂಭ ಎಂಬುದು ಸ್ಪಷ್ಟವಾಗುತ್ತದೆ. ವಿನಿಯನ್ನು ಸಮಯಕ್ಕೆ ಪತ್ತೆಹಚ್ಚಲು ಅವರು ಈಗ ಇನ್ನಷ್ಟು ಅಪಾಯಕಾರಿ ಹಾದಿಯಲ್ಲಿ ಸಾಗಬೇಕಾಗುತ್ತದೆ.